ಈ ಕುಡಿತ ಮುಂತಾದ ದುರ್ವ್ಯಸನಗಳು ಇವತ್ತು ಸಮಾಜವನ್ನು ಹಾಳು ಮಾಡ್ತಾ ಇವೆ. ಅದರಲ್ಲಿಯೂ ಯುವಜನರನ್ನು ದಾರಿ ತಪ್ಪಿಸ್ತಾ ಇವೆ. ಏನಾದರೂ ಮಾಡಬೇಕು, ಯಾರಾದರೂ ಮಾಡಬೇಕು. ಬಹಳ ಸಂತೋಷ ಅಂದರೆ ಬಸವ ಮಾರ್ಗ ಫೌಂಡೇಶನ್ನವರು ಸುಮಾರು 5 ವರ್ಷದಿಂದ ಈ ಕುಡಿತ ಬಿಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಿದ್ದಾರೆ. ಅದಕ್ಕೋಸ್ಕರ ವಿಶೇಷವಾದ ಶಿಬಿರಗಳನ್ನು ಆಯೋಜನೆ ಮಾಡ್ತಿದ್ದಾರೆ. ಹಲವಾರು ಮನಃಶಾಸ್ತ್ರಜ್ಞರು ಮತ್ತು ಅವರಿಗೆ ತಿಳಿ ಹೇಳುವಂಥವರು, ಸಲಹೆಗಳನ್ನು ಕೊಡುವಂಥವರು ಇದಕ್ಕೆ ಬೇಕಾದಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಮತ್ತು ಆ ವ್ಯಸನಕ್ಕೆ ಬಾಧಿತರಾದವರ ಅನುಭವಗಳನ್ನು ಹೇಳಿಸ್ತಾರೆ. ಅದೆಲ್ಲದರಿಂದ ಬೇರೆಯವರಿಗೆ ಒಂದು ತರಹದ ಪ್ರೇರಣೆ, ಮಾರ್ಗದರ್ಶನ ಸಿಕ್ಕಿದಂಗಾಗತ್ತೆ. ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾವಿರಾರು ಜನ ಇದರ ಪ್ರಯೋಜನ ಪಡೆದಿದ್ದಾರೆ. ಹಲವಾರು ಕುಟುಂಬಗಳು ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಆಗಿದೆ. ಅದರಿಂದ ಇಂಥ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇರುವಂಥ ಬಸವ ಮಾರ್ಗ ಫೌಂಡೇಶನ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಮತ್ತು ಇದು 6ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಸಮಾಜಮುಖಿ ಕಾರ್ಯ ನಿರಂತರವಾಗಿ ನಡೀತಾ ಇರಲಿ. ಈ ಸಂಸ್ಥೆಗೆ ಎಲ್ಲ ಯಶಸ್ಸು ಸಿಗಲಿ ಮತ್ತು ಇದರಿಂದ ಹೆಚ್ಚು ಜನರ ಪ್ರಯೋಜನ ಪಡೆಯುವಂತಾಗಲಿ ಅಂತ ಭಾಳ ಪ್ರೀತಿಯಿಂದ ಹಾರೈಸ್ತೀನಿ. ಈಗ 56ನೇ ಉಚಿತ ಶಿಬಿರ ನಡೆಸ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ಆಮೇಲೆ ಬಹಳ ಅಲಾರ್ಮಿಂಗ್, ತುಂಬ ಆತಂಕಗೊಳಿಸುವಂಥ ಸಂಗತಿ ಇದು. ಹೆಣ್ಮಕ್ಕಳು ಕೂಡ ಈ ಬಗ್ಗೆ ದುರ್ವ್ಯಸನಗಳಿಗೆ ಬಲಿಯಾಗ್ತಿದ್ದಾರೆ. ಅದರಿಂದ ಈಗ ವಿಶೇಷವಾಗಿ ಮಹಿಳೆಯರನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅದರಿಂದ ಬಸವ ಮಾರ್ಗ ಫೌಂಡೇಶನ್ ಅವರಿಗೆ, ಅದರ ನಿರ್ದೇಶಕರಾದ ಬಸವಣ್ಣ ಅವರಿಗೆ ಮತ್ತು ಈ ಕೆಲಸ ಮಾಡುವಂಥ ಎಲ್ಲ ಸ್ನೇಹಿತರಿಗೆ ಪ್ರೀತಿಪೂರ್ವಕವಾದ ಶುಭಾಶಯಗಳನ್ನು ಕೋರ್ತೀನಿ.